ಕಾಡು ಪ್ರಾಣಿ ಮಾಂಸ ಸಾಗಾಟ ಮಾಡ್ತಾ ಇದ್ದ ವಾಹನವನ್ನ ತಿತಿಮತಿ ಅರಣ್ಯಾಧಿಕಾರಿಗಳು ಜಪ್ತಿ ಮಾಡಿ ವಶಪಡಿಸಿಕೊಂಡಿದ್ದು, ತಲೆಮರೆಸಿಕೊಂಡ ಆರೋಪಿಗಳ ಪತ್ತೆಗೆ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಗುರುವಾರ ಬೆಳಗಿನ ಜಾವ 4:15ರ ಸಮಯದಲ್ಲಿ ಈ ಘಟನೆ ನಡೆದಿದೆ. ಆನೆಚೌಕೂರು ವನ್ಯಜೀವಿ ವಲಯದ ಬಫರ್ ಝೋನ್ ಪ್ರದೇಶಕ್ಕೆ ಸೇರಿರುವ ಮಾವುಕಲ್ ಮೀಸಲು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿರುವ ದೇವಮಚ್ಚಿ ಶಾಖೆಯ ಸಿಂಗನೂರು ದೇವಮಚ್ಚಿ ಗ್ರಾಮದ ಅಕ್ಕಮಾಳ ಅಂಗನವಾಡಿಯ ಮುಂಭಾಗದಲ್ಲಿ ಅರಣ್ಯಾಧಿಕಾರಿಗಳು ಟೊಯೋಟಾ ಇನೋವಾ ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ಮಾಹಿತಿ ಆಧರಿಸಿ ಇನೋವಾ ಕಾರನ್ನು ಹಿಂಬಾಲಿಸಿ ಹೋದ ಅರಣ್ಯ ಇಲಾಖೆಯ ವಾಹನ ಅಡ್ಡಗಟ್ಟುವ ಸಂದರ್ಭ ಮಾಂಸ ಸಾಗಾಟ ಮಾಡ್ತಾ ಇದ್ದ ಕಾರಿನ ಮುಂದಿನ ಎಡಗಡೆಯ ಟೈರ್ ಪಂಚರ್ ಆದ ಕಾರಣ ಇಬ್ಬರು ಆರೋಪಿಗಳು ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿ ಅಕ್ಕಪಕ್ಕದಲ್ಲಿದ್ದ ಮನೆಯ ಕಡೆಗೆ ಕತ್ತಲಿನಲ್ಲಿ ಓಡಿಹೋಗಿ ತಲೆಮರೆಸಿಕೊಂಡಿದ್ದಾರೆ. ವಾಹನದಲ್ಲಿದ್ದ 6 ಕೆಜಿ ಜಿಂಕೆಯ ಮಾಂಸದಂತೆ ಕಾಣುವ ಮಾಂಸವನ್ನ ಪ್ಲಾಸ್ಟಿಕ್ ಕವರ್, ಮರದ ಹಿಡಿಕೆ ಇರುವ ಕತ್ತಿ, ವಿವಿಧ ಬಣ್ಣದ 9 ಜೀವಂತ ಕಾಡತೋಪುಗಳು, ಲೆದರ್ ಬ್ಯಾಗ್, ಟಾರ್ಚ್, ರಿಯಲ್ಮಿ ಕಂಪನಿಯ ಮೊಬೈಲ್ ಫೋನನ್ನು ವಶಪಡಿಸಿಕೊಂಡಿದ್ದು, ಪ್ರಕರಣದ ಆರೋಪಿಗಳ ಪತ್ತೆಗಾಗಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಕಾರ್ಯಾಚರಣೆಯನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೀಮಾ ಸಿಎ ಮತ್ತು ಹುಣಸೂರು ವನ್ಯಜೀವಿ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಲಕ್ಷ್ಮೀಕಾಂತ್ ಎನ್ ಮಾರ್ಗದರ್ಶನದಲ್ಲಿ ಆನೆಚೌಕೂರು ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ದೇವರಾಜು ಡಿಯು ಇವರ ನೇತೃತ್ವದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಚಂದವೀರೇಶ ಗಾಣಗೇರ, ದೇವಮಚ್ಚಿ ಶಾಖೆ ಮೋಜಣಿದಾರ ಸಿದ್ದಪ್ಪಾಜಿ, ಗಸ್ತು ಅರಣ್ಯ ಪಾಲಕರಾದ ಭೀಮನಾರೆ ಹನುಮಂತಪ್ಪ, ತಿತಿಮತಿ ಎಸ್ಟಿಪಿಎಫ್ ಪ್ಲಾಟನ್ ಕಾರ್ತಿಕ್, ಹೊರಗುತ್ತಿಗೆ ನೌಕರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.